ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂತಹ ಶಿವಶರಣಪ್ಪ ವಾಲಿಯವರು ನನ್ನ ಜೊತೆ ಇದ್ದಾರೆ. ಸರ್, ಮೊಟ್ಟ ಒಂದೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದ. ಸರ್, ಇವತ್ತಿಗೆ ಗಾಂಧೀಜಿಯವರ 155ನೇ ಜನ್ಮ ದಿನಾಚರಣೆ ಭಾರತೀಯರಾದ ನಾವು ಆಚರಣೆ ಮಾಡ್ತಿದ್ದೀವಿ ಮತ್ತು ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಸರ್. ಆದರೆ ಭಾರತ ದೇಶದ ಬಗ್ಗೆ ಅವ್ರು ಕಂಡಂತಹ ಕನಸುಗಳು ಇವತ್ತು ಎಲ್ಲವೂ ಸಾಕಾರವಾಗಿದೆಯಾ ಸರ್? ಆ ಒಂದು ಹಾದಿಯಲ್ಲಿ ನಡೀತಾ ಇದ್ದೀವಿ ನಾವು ಅಂತ ನೋಡಿ ಹನುಮಂತವ್ರೆ, ನಮ್ಮ ದೇಶದ ಪರಿಸ್ಥಿತಿಯ ಅವಲೋಕನ ಮಾಡಬೇಕಾದ್ರೆ ಇವತ್ತಿನ ದಿವಸ ಹೆಮ್ಮೆ ಅನ್ನಿಸ್ತದೆ. ಮಹಾತ್ಮ ಗಾಂಧೀಜಿಯವರು 1869ರಲ್ಲಿ ಹುಟ್ಟಿ ಇವತ್ತಿಗೆ 155 ವರ್ಷ ಆಯಿತು. ಅವರು ತಮ್ಮ ಜೀವನ ಕಾಲದಲ್ಲಿ ಏನು ಮಾಡಿದರು, ಏನು ಮಾಡಿಲ್ಲ ಎಂಬುದರ ಬಗ್ಗೆ ಮೆಲುಕು ಹಾಕೋದು ಸಹಜ. ಮಹಾತ್ಮ ಗಾಂಧಿಯವರ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಸತ್ಯವನ್ನು ತಿಳಿದುಕೊಂಡಿವಿ, ಎಷ್ಟರ ಮಟ್ಟಿಗೆ ಈಗಿನ ಪೀಳಿಗೆಗೆ ಮಹಾತ್ಮ ಗಾಂಧಿ ಬಗ್ಗೆ ಸತ್ಯಾಂಶವನ್ನು ತಿಳಿಸಿಕೊಟ್ಟಿದ್ದಾರೆ, ಇದರ ಬಗ್ಗೆ ವಿಚಾರ ಮಾಡಿದರೆ ಕೆಲವರು ಕಣ್ಣು ಕೆಂಪಾಗುತ್ತದೆ, ಕೆಲವರಿಗೆ ರೋಷ ಹೆಚ್ಚಾಗುತ್ತದೆ, ಕೆಲವರಿಗೆ ಸಂತೋಷ ಆಗ್ತದೆ. ಆದರೆ ಮಹಾತ್ಮ ಗಾಂಧಿಯವರು ಸತ್ಯ ಮತ್ತು ಅಹಿಂಸೆ ಬಗ್ಗೆ ಭಾಳ ಕಠೋರವಾಗಿ ನಡೆದುಕೊಂಡು ಹೋದರು ಅಂತ ಇತಿಹಾಸದಲ್ಲಿ ಓದ್ತೀವಿ. ನನಗೂ ಈಗ 93 ವರ್ಷ. ನಾನು ಅನೇಕ ಮಹಾತ್ಮರನ್ನು ನೋಡ್ಕೊತ ಅವ್ರ ಇತಿಹಾಸ ಓದ್ಕೊತ ಬಂದಿದ್ದೇನೆ. ಮಹಾತ್ಮ ಗಾಂಧಿಯವರ ಬಗ್ಗೆ ಗೌರವ ಇದೆ. ಯಾಕೆ ನಾನು ಈ ಮಾತು ಪುನಃ ಹೇಳ್ತಾ ಇದ್ದೀನಿ ಅಂದರೆ, ನಾನು ಭಾರತ ಸೇವಾದಳದಲ್ಲಿ ಸುಮಾರು 35 ವರ್ಷದಿಂದ ಪದಾಧಿಕಾರಿಯಾಗಿ ಕೇಂದ್ರ ಕಚೇರಿಯಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಮಹಾತ್ಮ ಗಾಂಧಿಯವರ ಬಗ್ಗೆ ಗೌರವ ಇದೆ. ಅವರಿಗೆ ನಾನು ಇವತ್ತಿನ ದಿವಸ ಒಂದೇ ಮಾತ್ರ ಹೇಳ್ತೇನೆ. ಇವತ್ತಿನ ದಿವಸ ಮತ್ತೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಪರೂಪದ ಪ್ರಧಾನಮಂತ್ರಿ ನಮ್ಮ ದೇಶದ, ಅವ್ರದ್ದು ಸಹಿತ ಜಯಂತಿ ಇದೆ. ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಇವಾಗ ಪ್ರಶ್ನೆ, 155ನೇ ವರ್ಷದ ಜಯಂತಿಯನ್ನು ನಾವು ಭಾರತದಲ್ಲಿ ಆಚರಿಸುತ್ತಿರುವಾಗ ನಮ್ಮ ದೇಶದಲ್ಲಿ ಗಾಂಧೀಜಿಯವರ ಹೆಸರ ಮೇಲೆ ನಡೆದಕ್ಕಂಥ ಬೂಟಾಟಿಕೆ, ನಾನು ಈ ಶಬ್ದ ಬೇಕಂತಲೇ ಬಳಸ್ತಾ ಇದ್ದೀನಿ, ಕ್ಷಮಿಸಬೇಕು. ಅವರ ಹೆಸರಿನಲ್ಲಿ ನಡೀತಕ್ಕಂಥ ವ್ಯಾಪಾರ, ಅವರ ಹೆಸರಿನ ಮೇಲೆ ನಡೀತಕ್ಕಂಥ ಚುನಾವಣೆ, ಇವುಗಳನ್ನು ನೋಡಿದ್ರೆ ಹೇಸಿಗೆ ಬರ್ತದೆ. ಯಾಕಂದರೆ ಮಹಾತ್ಮ ಗಾಂಧಿಯವರು ಸತ್ಯ ಮತ್ತು ಅಹಿಂಸೆ ಬಗ್ಗೆ ಹೋರಾಡಿದರು, ತಮ್ಮ ಜೀವನ ತ್ಯಾಗ ಮಾಡಿದರು ಅಂತ ಹೇಳ್ತಾರೆ. ಯಾವ ಸತ್ಯ, ಯಾವುದು ಅಹಿಂಸೆ, ಇದು ಜನರ ಮುಂದೆ ಹೇಳಬೇಕಾಗ್ತದೆ. ಮಹಾತ್ಮ ಗಾಂಧಿಯವರು ಯಾವ ಸತ್ಯದ ಬಗ್ಗೆ ಮಾಡಿದರು, ಒಂದು ಎಕ್ಸಾಂಪಲ್ ನಾನು ತಮಗೆ ಹೇಳ್ತೀನಿ. ಯಾವಾಗ ನಾವು ಸ್ವತಂತ್ರ ಆಗೋರು ಇದ್ದೀವಿ 47ಕ್ಕಿಂತ ಮೊದಲು, ಆ ಹೊತ್ತಿಗೆ ಪ್ರಧಾನಮಂತ್ರಿ ಯಾರಿಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇತ್ತು. ಪ್ರಧಾನಮಂತ್ರಿ ಮಾಡೋದು ಹೇಗಿತ್ತಂದರೆ, ಅವ ಯಾರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರ್ತಾರೋ ಅವರನ್ನೇ ಮಾಡ್ತಿದ್ರು. ಅಂಥ ಹೊತ್ತಿಗೆ ಬೇರೆ ಬೇರೆ ಕಡೆ ಕಾಂಗ್ರೆಸ್ ಕೆಲಸ ಮಾಡ್ತಕ್ಕಂಥ 15 ಕಮಿಟಿ ಸದಸ್ಯರು ಇದ್ದರು. ಅವರ ವಿಚಾರವನ್ನು ಕೇಳಿದಾಗ 13 ಜನರು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಕೊಟ್ಟರು. ಉಳಿದವರಿಬ್ಬರು ಬೇರೆ ಬೇರೆಯವ್ರ ಹೆಸರು ಕೊಟ್ಟರು. ಅದ್ರಾಗ ಅತಿ ವಿಷಾದದಿಂದ ಹೇಳಬೇಕಾಗ್ತದೆ, ನೆಹರು ಅವ್ರ ಹೆಸರಿಗೆ ಯಾರೂ ಊಟ ಕೊಟ್ಟಿದ್ದಿಲ್ಲ. ಆದರೆ ಸತ್ಯವಾದಿ ಅಂತಕ್ಕಂಥ ಮಹಾತ್ಮ ಗಾಂಧಿಯವರು ನೆಹರೂಜಿಯವರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಇದು ಯಾವ ಸತ್ಯ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಸತ್ಯವಾದಿ ಆದಂಥ ಮಹಾತ್ಮ ಗಾಂಧಿಯವರು 13 ಜನರು ಒಪ್ತಕ್ಕಂಥ ಜನರಿಗೆ ಬಿಟ್ಟು ನೆಹರು ಅವರಿಗೆ ಮಾಡಬೇಕಂದ್ರು. ಯಾಕೆ ಅನ್ನೋದು ನನಗೆ ಅರ್ಥ ಗೊತ್ತಾಗಿಲ್ಲ. ಅದಕ್ಕೆ ಮಹಾತ್ಮ ಗಾಂಧಿದು ಯಾವುದು ಸತ್ಯ ನಾನು 93 ವರ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ.
ಪುಸ್ತಕದಲ್ಲಿ ಬರೆದಿದ್ದ ಅನೇಕ ಓದಿನಿ. ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಕೆಲವು ಸತ್ಯ ಘಟನೆಗಳನ್ನು ನಡೆದಿದ್ದು ಹೇಳಿದ್ದಾರೆ. ಆದರೆ ಇದು ಸತ್ಯ ಅಲ್ಲವಾ? ಇದರ ಬಗ್ಗೆ ಜನರಿಗೆ ಗೊತ್ತಾಗಬಾರ್ದ? ಇದು ಮಹಾತ್ಮ ಗಾಂಧಿ ಸತ್ಯನಾ? ಅದಲ್ಲದೆ ಅಹಿಂಸೆ ಬಗ್ಗೆ, ಅಹಿಂಸೆ ಅಂದರೆ ಯಾವುದು? ಬೇರೆಯವರು ಬಂದು ವಧೆ ಕೊಟ್ಟರೆ ಹೌದಪ್ಪ ನೀವು ಮಾಡಿದ ಒಳ್ಳೆಯದಾಯಿತು ಅಂತ ಹೇಳೋದು ಅಹಿಂಸೆನಾ? ಅಥವಾ ತನ್ನ ಆತ್ಮರಕ್ಷಣೆಗಾಗಿ ಪ್ರತಿಕಾರ ಮಾಡೋದು ಅಹಿಂಸೆನಾ? ಇದು ಇವತ್ತಿನ ಪೀಳಿಗೆಗೆ ತಿಳಿಲಾರದಂತೆ ಆಗಿದೆ. ನಾವು ಸ್ವತಂತ್ರ ಆಗಿ ಏನು ಪಾಕಿಸ್ತಾನ ಮತ್ತು ಭಾರತ ಆಯಿತು, ಆವಾಗ ನೌಖಾಲಿ ದಂಗೆ ಎದ್ದಿತು. ಸಾವಿರಾರು ಜನರಿಗೆ ಪಾಕಿಸ್ತಾನದಿಂದ ಬಿಟ್ಟು ಓಡಿ ಈ ಕಡೆ ಭಾರತ ಕಡೆ ಜನರು ಓಡಿ ಬಂದರು. ಆ ಹೊತ್ತಿಗೆ ಮಹಾತ್ಮ ಗಾಂಧಿ ಅಹಿಂಸೆಗಾಗಿ ಯಾವುದೇ ಸತ್ಯಾಗ್ರಹ ಮಾಡಿದ್ದಿಲ್ಲ. ಆದರೆ ಮುಂದೆ ಜನರು ಪ್ರತಿಭಟನೆ ಎದ್ದು ಅವರಿಗೆ ಕೊಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಇವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇದು ಅಹಿಂಸೆನಾ? ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ 155 ವರ್ಷ ಕಳೆದರೂ ನಮಗೆ ಗಾಂಧೀಜಿ ಚರಿತ್ರೆ ಬಗ್ಗೆ ಸತ್ಯ ಏನು ಎಂಬುದೇ ಗೊತ್ತಾಗ್ತಾ ಇಲ್ಲ. ಅಹಿಂಸೆ ಯಾವುದು ಗೊತ್ತಾಗ್ತಾ ಇಲ್ಲ, ಹಿಂಸೆ ಯಾವುದು ಗೊತ್ತಾಗ್ತಾ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸರು ಚುನಾವಣೆಗೆ ನಿಂತರು ಕಾಂಗ್ರೆಸ್ದು. ಆವಾಗ ಮಹಾತ್ಮ ಗಾಂಧಿಯವರು ಮುಖ್ಯ ಲೀಡರ್ ಆಗಿದ್ದರು. ಆವಾಗ ಪಟ್ಟಾಭಿ ಸೀತಾರಾಮಯ್ಯ ಅವರು ಚುನಾವಣೆಗೆ ನಿಂತರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರ ವಿರುದ್ಧ ನಿಂತರು. ಆವಾಗ ಮಹಾತ್ಮ ಗಾಂಧಿ ಯಾರಿಗಾದರೂ ಓಟ್ ಕೊಡ್ಬೋದು, ಅವ್ರದ್ದು ಹಕ್ಕು. ಆದರೆ ಒಂದು ಭಾಷಣ ಮಾಡಿದ್ರು. ಪಟ್ಟಾಭಿ ಸೀತಾರಾಮಯ್ಯ ಅವರು ಸೋತರೆ ಮಹಾತ್ಮ ಗಾಂಧಿ ಸೋತಂಗಿದೆ, ಅದಕ್ಕಾಗಿ ನೇತಾಜಿಯವರಿಗೆ ಓಟ್ ಕೊಡಲಾರ್ದಂಗೆ ಇವರನ್ನು ಆರಿಸ್ಬೇಕು ಅಂದರು. ಇದು ಪಟ್ಟಾಭಿ ಸೀತಾರಾಮಯ್ಯಗೆ ಗೆಲ್ಸೋ ಸಲುವಾಗಿ ಮಹಾತ್ಮ ಗಾಂಧಿಯವರು ಸತ್ಯನ ಇದು? ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ನಂಥ ಕ್ರಾಂತಿಕಾರಿ, ಭಾರತದ ಮಹಾನ್ ಸುಪುತ್ರ, ಅವನ ವಿರುದ್ಧ ಮಾಡೋದು ಇದು ಸತ್ಯದ ನೀತಿನ, ಅಹಿಂಸದ ನೀತಿಯನ್ನು? ಇದು ಅತಿ ಗೊಂದಲದ ಒಂದು ವಿಷಯವಾಗಿದೆ. ಆದರೆ ಇದು ಯಾಕೆ ಹೇಳ್ತಾ ಇದ್ದೀನಿ? ನಮ್ಮ ಯುವ ಪೀಳಿಗೆ ನಾನು ದಾರಿ ತಪ್ಪಿಸಬಾರ್ದು. ಇದೇ ಸತ್ಯ ಅಂತ ಒಪ್ಪ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇಲ್ಲ. ನೀವು ಓದ್ರಿ, ಸಂಶೋಧನೆ ಮಾಡಿರಿ, ಸತ್ಯ ಏನು ಎಂಬುದನ್ನು ಹೊರಗೆ ತನ್ನಿ, ಜನರಿಗೆ ತಿಳಿಸಿ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಗೌರವ ಬೇಕು. ಅವರು ನಮ್ಮ ರಾಷ್ಟ್ರ ಸಲುವಾಗಿ ದುಡಿದಿದ್ದಾರೆ. ಕೊಳಗೇರಿಗಳಲ್ಲಿ ಹೋಗಿ ಸ್ವಚ್ಛತೆ ಅಭಿಯಾನವನ್ನು ಮಾಡಿದ್ದಾರೆ. ಬಡವರ ಬಗ್ಗೆ ಅನುಕಂಪ ತೋರಿದ್ದಾರೆ. ಇದು ಎಲ್ಲವೂ ಇದೆ. ಆದರೆ ನಮ್ಮ ರಾಷ್ಟ್ರದ ಮಹಾನ್ ಪುರುಷರಿಗೆ ಯಾವ ರೀತಿ ಅಪಮಾನ ಆಯಿತು ಆವತ್ತೇ ಮಹಾತ್ಮ ಗಾಂಧಿ ಮೌನ ತಾಳಿದರು. ಅಷ್ಟೇ ಅಲ್ಲ, ಭಗತ್ ಸಿಂಗ್ನಂಥ ಮಹಾನ್ ಕ್ರಾಂತಿಕಾರಿ ಹುತಾತ್ಮರಿಗೆ ಇವ ಒಬ್ಬ ಪುಂಡ ರಾಷ್ಟ್ರದ್ರೋಹಿ ಅಂತಕ್ಕಂಥ ಶಬ್ದನ್ನು ಬಳಸಿದ್ರು. ಇದನ್ನೆಲ್ಲ ನೋಡಿದಾಗ ಮಹಾತ್ಮ ಗಾಂಧಿಯವ್ರ ಸತ್ಯತೆ ಬಗ್ಗೆ ನನಗೆ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅವ್ರು ಹೇಳಿದ್ದೇ ಯಾವುದೋ ಅದನ್ನೇ ಸತ್ಯ ಅಂತ ನಂಬಬೇಕು, ಅಥವಾ ಅವ್ರು ಯಾರಿಗೆ ಪ್ರೋತ್ಸಾಹ ಕೊಡ್ತಾರೋ ಅದೇ ಸತ್ಯ ಅಂತ ನಂಬಬೇಕು, ಅಥವಾ ಸತ್ಯ ಅನ್ನೋದು ಒಂದು ಯಾವುದಾದ್ರೂ ಸತ್ಯ ಇದೆ? ಇದನ್ನು ನಾವು ವಿಚಾರ ಮಾಡುವ ವಿಚಾರ ಇದೆ. ಆದರೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿಯವ್ರ ಹೆಸರಿನಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ, ನ್ಯಾಯಾಲಯಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲ ಅಧಿಕಾರಿಗಳ ಹಿಂದೆ ಅಥವಾ ರಾಜಕಾರಣಿಗಳ ಹಿಂದೆ, ಮುಖ್ಯಮಂತ್ರಿಯವರ ಕಚೇರಿಗಳಲ್ಲಿ ಎಲ್ಲರ ಹಿಂದೆ ಮಹಾತ್ಮ ಗಾಂಧಿಯವರ ದೊಡ್ಡ ದೊಡ್ಡ ಫೋಟೋ ಹಾಕಿದ್ದಿರ್ತದೆ. ತುಂಬ ಸಂತೋಷ, ಅದರ ಬಗ್ಗೆ ನನಗೇನು ಇರೋದಿಲ್ಲ. ಆದರೆ ಅವರ ತತ್ವಗಳು ಆಚರಣೆಯಲ್ಲಿ ಬರ್ತಾ ಇದೆಯಾ? ಬಡವರ ಬಗ್ಗೆ ಏನಾದರೂ ಅನುಕಂಪ ಜನರು ತೋರ್ತಾ ಇದ್ದಾರಾ? ರಾಜಕೀಯದಲ್ಲಿ ಮಹಾತ್ಮ ಗಾಂಧಿ ಕಿ ಜೈ ಅಂಥೇಳಿ ಕೋಟ್ಯಾವಧಿ ರೂಪಾಯಿ ಹಣ ಖರ್ಚು ಮಾಡಿ ಚುನಾವಣೆ ಮಾಡ್ತಕ್ಕಂಥವ್ರು ಇವರು ಮಹಾತ್ಮ ಗಾಂಧಿಯವರ ಅನುಯಾಯಿಗಳ? ಇವರು ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಲಿಕ್ಕೆ ಯೋಗ್ಯರ? ಇದನ್ನು ಯಾಕೆ ನಿಲ್ಲೋದಿಲ್ಲ? 155 ವರ್ಷ ಕಳೆದ್ವಿ ಮಹಾತ್ಮ ಗಾಂಧಿಯವ್ರ ಹೆಸರು ಮೇಲೆ ವ್ಯಾಪಾರ ಮಾಡ್ಕೊತ, ಅವ್ರ ಹೆಸರಿನಲ್ಲೇ ಬೂಟಾಟಿಕೆ ಮಾಡ್ಕೊತ, ಅವ್ರ ಫೋಟೋ ಹಾಕಿ ನಾವು ನಮ್ಮ ಸ್ವಾರ್ಥನ ಸಾಧಿಸ್ಕೊತ ಬಂದೀವಿ. ಆದರೆ ಮಹಾತ್ಮ ಗಾಂಧಿಯವರ ಸತ್ಯ ಚಿತ್ರವನ್ನು ಸಮಾಜದ ಮುಂದೆ ಬರಬೇಕು. ಅವರ ನಿಜವಾದ ಕೆಲವು
ತತ್ವಗಳೇನಿದ್ದು ಅದು ರಾಜಕೀಯದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಣ್ಣ ಮಕ್ಕಳು ಉಪಯೋಗ ಆಗುವಂತೆ ಆಗಬೇಕು. ಇಲ್ಲದೇ ಇದ್ದರೆ 150 ಅಲ್ಲ 250 ವರ್ಷಗಳು ಕಳೆದರೂ ಮಹಾತ್ಮ ಗಾಂಧಿಯವ್ರ ಫೋಟೋ ಗೋಡೆ ಮೇಲೆ ಇರ್ತದೆ. ಅವರ ತತ್ವಗಳು ಪುಸ್ತಕದಲ್ಲಿ, ಆ ಪುಸ್ತಕಗಳು ಕಪಾಟುಗಳಲ್ಲಿ ಸುರಕ್ಷಿತವಾಗಿರ್ತವೆ.